ಕೊಡುಡುಮ್ಮ ತೊಳಿಬೇಕು. ಏ ಡುಮ್ಮಿ ಇನ್ನೊಂದ್ ಚಪಾತಿ ಬೇಕಣೆ. ಇನ್ನೊಂದ್ ಚಪಾತಿ ಹಿಟ್ ಖಾಲಿ ಆಗೈತೆ, ನೀನ್ 3 ಚಪಾತಿ ಅಷ್ಟೇ ತಾನೇ ತಿನ್ನೋದು. ಏ ಅದನ್ನ ಲೆಕ್ಕ ಮಾಡ್ಕೊಂತ ಕೂತ್ಕೊಂತಾರ, ಇನ್ನೊಂದ್ ಚಪಾತಿ ತರೋಗು ಬೇಕು. ತಗೊಳಪ್ಪ ತಿಂದು ಬಿಡಪ್ಪ. ಡುಮ್ಮಿ ಈ ಚಪಾತಿ ಮಾಡ್ಸಿದ್ದು ನಿನಗೋಸ್ಕರ, ಗೊತ್ತು ನಂಗೆ ಹಿಟ್ ಖಾಲಿ ಆಗಿದೆ ಅಂತ. ತಗೋ ತಿನ್ನು. ಅಯ್ಯೋ ಇನ್ನ ನನಗೆ ಅಂತ ರೈಸ್ ಮಾಡ್ಕೊಂಡಿದ್ದೀನಿ ಕಣಪ್ಪ. ನಾನು ನಿನ್ನ ಹತ್ರ ಹೇಳಿದ್ನ ನಾನು ಚಪಾತಿ ತಿಂತೀನಿ ಅಂತ. ಡುಮ್ಮಿ ಇವತ್ತೊಂದು 4 ಚಪಾತಿ ಎಕ್ಸ್ಟ್ರಾ ಮಾಡೆ. ಡುಮ್ಮ ನಿನಗೇನ್ ತಲೆಗಿನೇ ಕೆಟ್ಟೈತೆ, ದಿನ ಅದೇ ಆಟನಾ? ನೀನೇನ್ ನನಗೆ ಚಪಾತಿ ತಿನ್ಸೋದ್ ಬೇಡ ಕಣಪ್ಪ. ನನಗೆ ಏನ್ ಬೇಕೋ ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ನೀನ್ ತಿನ್ಬಿಟ್ಟು ನಿಂದ ಏನ್ ಕೆಲಸ ನೋಡಿದ್ರೆ ಸಾಕು. ಡುಮ್ಮಿ ಇವಾಗ ಚಪಾತಿ ಮಾಡೋದಿದ್ ನಿನಗಲ್ಲ ಕಣೆ, ಮಹೇಶ್ ಅಂಕಲ್ ಅವ್ರ ಮನೆಗೆ ಹೋಗಿ ಬರೋಣ. ಅವ್ರ ಮಗ ಅರ್ಜುನ್ ನಿನ್ನೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಲ್ಲ, ಅವ್ರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಕಣೆ. ಓ ಮಹೇಶ್ ಅಂಕಲ್ ಮನೆಗ ಮುಂಚೆನೆ ಹೇಳೋದಲ್ವಾ? ಅಲ್ಲ ಡುಮ್ಮ, ಅವ್ರ ಮನೇಲಿ ಅರ್ಜುನಣ್ಣ ಒಬ್ನೇ ದುಡಿತಿದ್ದು, ಈಗ ಅವನು ಎಕ್ಸ್ಪೈರ್ ಆದ್ರು. ಈಗ ಅವ್ರ ಮನೇಲಿ ಮನೆ ಖರ್ಚು, ಮಕ್ಳು ಫೀಸು, ರೆಂಟು, EMI, ಮತ್ತೆ ಮಹೇಶ್ ಅಂಕಲ್ಗೆ ಬೇರೆ ವಯಸ್ಸಾಗೈತೆ. ಈಗ ಅವ್ರ ಹೆಂಡತಿ ಆದ್ಮೇಲೆ ಹೆಂಗಮ್ಮ ಮ್ಯಾನೇಜ್ ಮಾಡ್ತಾರೆ, ಕಷ್ಟ ಆಗಲ್ವಾ? ಎಂತ ಮಾತು ಹೇಳ್ತಾ ಡುಮ್ಮು, ಅವ್ನು ಅರ್ಜುನ್ ತುಂಬಾ ಕ್ಯಾಲ್ಕುಲೇಟೆಡ್ ಪರ್ಸನ್. ಅವ್ನು ಆಲ್ರೆಡಿ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದ. ಓ ಹೌದಾ? ಇನ್ಫ್ಯಾಕ್ಟ್ ಟರ್ಮ್ ಇನ್ಶೂರೆನ್ಸ್ ನಾವು ಜೊತೆಗೆ ಮಾಡಿಸಿದ್ವಿ. ಈಗ ಅದಕ್ಕೆ ಊಟ ಕೊಟ್ಬಿಟ್ಟು ಅವ್ರ ಅಪ್ಪ ಜಮ್ಮಂಗೆ ಎಕ್ಸ್ಪ್ಲೇನ್ ಮಾಡ್ಬರೋಣ. ಅಪ್ ಟು 2 ಕೋಟಿವರೆಗೂ ಕವರೇಜ್ ಸಿಗುತ್ತಂತೆ. ಮತ್ತೆ ಫೈನಾನ್ಷಿಯಲಿ ಸಪೋರ್ಟ್ ಆದ್ರೂ ಆಗುತ್ತೆ ಅವ್ರ ಫ್ಯಾಮಿಲಿಗೆ. ಎಲ್ಲ ಖರ್ಚುನ ಅದ್ರಲ್ಲಿ ನೋಡ್ಕೊಬಹುದು. ಅವರು ಮಗಂತರೂ ಸತ್ತೋಗಿದ್ದಾನೆ, ಆ ನೋವು ನಮ್ಮ ಕೈಯಿಂದ ಬರ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಇದನ್ನವರು ಎಕ್ಸ್ಪ್ಲೇನ್ ಮಾಡ್ಬರೋಣ. ಕೋಟಿಗಟ್ಟಲೆ ಕವರೇಜ್ ಇದೆ ಅಂದ್ರೆ ಕಾಸ್ಟ್ಲಿನೇ ಇರುತ್ತೆ ಅನ್ಸುತ್ತಮ್ಮ. ಇಲ್ಲ ಡುಮ್ಮಿ, ಚಾನ್ಸ್ ಇಲ್ಲ. ತಿಂಗಳಿಗೆ 400 ರಿಂದ 500 ರೂಪಾಯಿ ಅಷ್ಟೇ ಪ್ರೀಮಿಯಂ ಇರೋದು. ಆದ್ರೂ ಒಳ್ಳೆ ಪ್ಲಾನೇ ಮಾಡಿದ್ರ ಬಿಡು ಇಬ್ರು. ಅದ್ ಹೆಂಗ್ ಮಾಡ್ಸಿದ್ರಿ? ತುಂಬಾ ಈಸಿ ಡುಮ್ಮಿ, ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ಬೋದು. ನೀನ್ ಹಂಗೂ ಯಾರಿಗಾನ ಸಜೆಸ್ಟ್ ಮಾಡೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತೆ ಕಾಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಅಲ್ಲೋಗಿ ಚೆಕ್ ಮಾಡ್ರಿ. ಅಲ್ಲಿ ತುಂಬಾ ಟ್ರಸ್ಟೆಡ್ ಇನ್ಶೂರೆನ್ಸ್ ಕಂಪ್ನಿ ಇದಾವೆ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಚೂಸ್ ಮಾಡ್ರಿ. ಆನ್ಲೈನ್ ಅಲ್ಲಿ ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಇನ್ಶೂರೆನ್ಸ್ ಕಟ್ಟೋದ್ರಿಂದ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ, ಎಲ್ಲೂ ಯೂಸ್ ಆಗಲ್ಲ ಅಂತ ಜನ ಸುಮ್ಮನೆ ತಿಳ್ಕೊಂತಾರೆ. ಈ ತರ ಪ್ರಾಬ್ಲಮ್ ಆದಾಗ ಟರ್ಮ್ ಇನ್ಶೂರೆನ್ಸ್ ತುಂಬಾ ಕೈ ಹಿಡಿಯುತ್ತೆ. ಇವತ್ತೇ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ರಿ, ನಿಮ್ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ರಿ. ಥ್ಯಾಂಕ್ಸ್.